ಬೋರ್ವೆಲ್ ಪಾಯಿಂಟನ್ನು ಮಾಡುವಂಥ ವಿಧಾನದಲ್ಲಿ ಸಾಕಷ್ಟು ವಿಧಾನಗಳಿದೆ. ಸೈಂಟಿಫಿಕ್ ಆಗಿ ಮಾಡುವಂಥದ್ದು ಹೇಗೆ ಬಂದರೆ ಇದಕ್ಕೆ ಜಿಯೋ ಫಿಸಿಕಲ್ ಸರ್ವೆ ಅಂತ ಹೇಳ್ತೀವಿ, ಇದಕ್ಕೆ ರೆಸಿಸ್ಟಿವಿಟಿ ಸರ್ವೆ ಅಂತ ಹೇಳ್ತೀವಿ, ಎಲೆಕ್ಟ್ರಾನಿಕ್ ಸರ್ವೆ ಅಂತ ಈ ಥರ ಬೇರೆ ಬೇರೆ ಹೆಸರಿಂದ ನಾವು ಕರಿತಾ ಬರ್ತೀವಿ. ಈ ಥರ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡಿ ಪಾಯಿಂಟನ್ನು ಹೇಗೆ ವೈಜ್ಞಾನಿಕವಾಗಿ ಪತ್ತೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಒಟ್ಟಿಗೆ 3 ಜನ ಭೂವಿಜ್ಞಾನಿಗಳೆಲ್ಲ ಒಟ್ಟಿಗೆ ಇದ್ದೀವಿ. ಮದನ್ ನಮಸ್ಕಾರ. ಈಗ ಈ ಸರ್ವೆ ಬಗ್ಗೆ, ರೆಸಿಸ್ಟಿವಿಟಿ ಸರ್ವೆ ಬಗ್ಗೆ ಒಂದಷ್ಟು ನಮ್ಮ ವೀಕ್ಷಕ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ, ಯಾವ ಥರ ಸರ್ವೆ ಅಂತ ನೀವು ಪರಿಚಯ ಮಾಡ್ಕೊಳ್ಳಿ. ಸರ್ ನಮಸ್ತೆ ಸರ್, ನನ್ನ ಹೆಸರು ಮದನ್ ಜಿ ಅಂತ. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಕಚೇರಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಭೂವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ಸಾಕಷ್ಟು ಜನ ಪಾಯಿಂಟ್ ಹೇಗೆ ಮಾಡಿಸೋದು, ಯಾರ ಹತ್ರ ಮಾಡಿಸೋದು ಅನ್ನೋದು ತುಂಬ ಗೊಂದಲ ಇರುತ್ತೆ. ಏನು ಫೀಚರ್ಸಲ್ಲಿ ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು, ಸೈಂಟಿಫಿಕ್ಕಾಗಿ ಯೂಸ್ ಮಾಡಬೇಕಾದ್ರೆ ಪಾಯಿಂಟ್ ಮಾಡಬೇಕು, ನಮಗೆ ಏನು ಮಾಡಬೇಕು ಸರ್ ಅಂತ ತುಂಬ ಜನ ದೇವರಾಜ ರೆಡ್ಡಿ ಸರ್ನ ಕೇಳ್ತಿರ್ತಾರೆ. ನಮ್ಮ ಹತ್ರ ತುಂಬ ರೈತರು ಬಂದು ಕೇಳ್ತಿರ್ತಾರೆ. ಅದಕ್ಕೋಸ್ಕರ VES ವರ್ಟಿಕಲ್ ಎಲೆಕ್ಟ್ರಿಕಲ್ ಸೌಂಡಿಂಗ್ ಅಂತ ಜಿಯೋಫಿಸಿಕಲ್ ಸರ್ವೆ ಅಂತ ಮಾಡಬೇಕು ಸರ್ ಕಂಪಲ್ಸರಿ. ನಮಗೆ VES ಮಾಡಿದಾಗ ಇದೊಂದು ಬೆಸ್ಟ್ ಮೆಥಡ್ ಸರ್. ನಮಗೆ ರೆಸಿಸ್ಟಿವಿಟಿನ ಫೈಂಡ್ ಔಟ್ ಮಾಡೋದಕ್ಕೆ ಇದೊಂದು ವರ್ಟಿಕಲ್ ಎಲೆಕ್ಟ್ರಿಕಲ್ ಸೌಂಡಿಂಗು ತುಂಬ ಬೆಸ್ಟ್ ಮೆಥಡು. ಅದಕ್ಕೆ ಸೈಂಟಿಫಿಕ್ಕಾಗಿ ಒಂದು ಇನ್ಸ್ಟ್ರೂಮೆಂಟ್ ಬರ್ತವೆ ಈ ರೀತಿ ರೆಸಿಸ್ಟಿವಿಟಿ ಸರ್ವೆ ಇನ್ಸ್ಟ್ರೂಮೆಂಟ್ ಅಂತ. ಕಂಪನಿ ಹೈದರಾಬಾದಿಂದ ಮ್ಯಾನುಫ್ಯಾಕ್ಚರ್ ಆಗಿರುವಂಥದ್ದು. ಹೌದು ಸರ್. ಇದಕ್ಕೆ ಇನ್ಸ್ಟ್ರೂಮೆಂಟ್ ನೇಮ್ ಬಂದು SSR MP ATS ಅಂತ ಇದು ಇನ್ಸ್ಟ್ರೂಮೆಂಟ್ ನೇಮು. ಇದಕ್ಕೆ ನಾವು ಫಸ್ಟು ಎಲ್ಲಿ ಇನ್ಸ್ಟ್ರೂಮೆಂಟ್ ಸೆಟ್ ಮಾಡ್ಕೋಬೇಕಂದ್ರೆ ಜಿಯೋಮಾರ್ಫಾಲಜಿನ ಫಸ್ಟು ಫೀಲ್ಡ್ ಸ್ಟಡಿ ಮಾಡ್ಕೋಬೇಕು ಸರ್. ಆ ಜಿಯೋಮಾರ್ಫಾಲಜಿನಲ್ಲಿ ನಮಗಿಲ್ಲಿ ನಾಲ ಇದೆ, ಕ್ವಾರ್ಟ್ಸ್ ವೈನ್ಸ್, ಈ ಥರ ಜಿಯೋಲಜಿಕಲ್ ಫೀಚರ್ಸ್ ಎಲ್ಲ ನೋಡಿಕೊಂಡು ಇನ್ಸ್ಟ್ರೂಮೆಂಟ್ನ ಸೆಟಪ್ ಮಾಡ್ಕೋಬೇಕು. ಅದೇ ರೀತಿ ಇನ್ಸ್ಟ್ರೂಮೆಂಟ್ ಸೆಟಪ್ ಮಾಡಿಕೊಂಡು ನಮಗೆ 4 ಎಲೆಕ್ಟ್ರೋಡ್ಸ್ ಇರ್ತವೆ. 4 ಎಲೆಕ್ಟ್ರೋಡ್ಸ್, ಒಂದು P1 P2 ಪೊಟೆನ್ಷಿಯಲ್ ಎಲೆಕ್ಟ್ರೋಡ್ಸ್ 2 ಇರ್ತವೆ, ಕರೆಂಟ್ ಎಲೆಕ್ಟ್ರೋಡ್ಸು 2 ಇರ್ತವೆ. ನಾವು ಹೇಗೆ ಹಾರಿಜೆಂಟಲ್ ಆಗಿ ಪ್ರೋಬ್ ಮಾಡ್ತಾ ಲೆಂತ್ ಹೋಗ್ತೀವೋ ನಮಗೆ ಇನ್ಸ್ಟ್ರೂಮೆಂಟ್ ಇಟ್ಟಿರೋ ಜಾಗದಲ್ಲಿ ವರ್ಟಿಕಲ್ ಆಗಿ ರೀಡಿಂಗ್ ಕೊಡ್ತಾ ಹೋಗುತ್ತೆ. ಸೊ ಅದೇ ರೀತಿ ಇದರಿಂದ ನಮಗೆ ಸಾಯಿಲ್ ಬೆಡ್ ಎಷ್ಟಿದೆ, ವೆದರ್ ಝೋನ್ ಎಷ್ಟಿದೆ, ಹಾರ್ಡ್ ರಾಕ್ ಎಷ್ಟಿದೆ, ವೀಕ್ ಝೋನ್ ಎಷ್ಟಿದೆ, ನಾವು ಲಾಸ್ಟ್ ಡೆಪ್ತ್ ಎಲ್ಲಿ ಕೊರಿಬೇಕು ಅನ್ನೋದನ್ನು ನಾವು ಇದರಿಂದ ತಿಳ್ಕೊಬೋದು ಸರ್. ಹಾಗಾಗಿ ನಾವು ಕೇಸಿಂಗ್ ಎಷ್ಟು ಅಡಿ ಆಗ್ಬೋದು, ವೀಕ್ ಝೋನು ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾವು ಇದರಲ್ಲಿ ಐಡೆಂಟಿಫೈ ಮಾಡ್ಬೋದು ಸರ್. ಇದು ತುಂಬ ಸೂಕ್ತವಾಗಿದೆ ಸರ್ ಈ ಮೆಥಡ್. ಈಗ ಈ ಥರ ಮಾಡೋದ್ರ ಬಗ್ಗೆ ಈಗ ನಾವು ಈ ಥರ P1 P2 ಇಲ್ಲೊಂದು ಎಲೆಕ್ಟ್ರೋಡ್ ಇದೆ, ಇಲ್ಲೊಂದು ಎಲೆಕ್ಟ್ರೋಡ್ ಫಿಕ್ಸ್ ಮಾಡಿದ್ವಿ, ಕರೆಂಟ್ ಎಲೆಕ್ಟ್ರೋಡ್ಸ್ ಮೂವ್ ಆಗ್ತಾ ಹೋಗುತ್ತೆ. ಈಗ ಇನ್ಸ್ಟ್ರೂಮೆಂಟ್ ಬಗ್ಗೆ ಸ್ವಲ್ಪ ಬ್ರೀಫ್ ಮಾಡ್ತಾ ಬನ್ನಿ, ಯಾವ ಥರ ಇನ್ಸ್ಟ್ರೂಮೆಂಟ್ ರೀಡಿಂಗ್ ತೊಗೊಳೋದು ಸರ್. ಇದು ಜಿಯೋಫಿಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ. ಸೊ ಇದು ನಾವು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಒಂದೊಂದು ಏರಿಯಾಗೆ ಒಂದೊಂದು ಥರ ಈ ಥರ ಪ್ರೋಬಿಂಗ್ ಡಿಸ್ಟೆನ್ಸು 5 ಮೀಟರ್ ಇಂಟರ್ವಲಲ್ಲಿ ಇಲ್ಲಿ ನೋಡ್ತಾ ಹೋಗ್ತೀರಾ ನಮ್ಮ ಇದರಲ್ಲಿ AB/2 MN/2 ಅಂತ. AB/2 10 ಮೀಟರಲ್ಲಿ ಫಸ್ಟ್ ಫಿಕ್ಸ್ ಮಾಡಿದ್ವಿ, ನಂತರ 15 ಮೀಟರ್ ಏನು ಬರ್ತದೆ, 20 ಮೀಟರ್, 25 ಮೀಟರ್, ಸುಮಾರು 1000 ಅಡಿವರೆಗೂ ಬೇಕಾದ್ರೆ ಹೋಗ್ಬೋದು. ಈ ಥರ 10 ಮೀಟರ್ಸಲ್ಲಿ ನಮಗೆ ಬಂದಂಥ ರೆಸಿಸ್ಟಿವಿಟಿ ಬಂದು 76.3. ಈ ಥರ ಈ ರೆಸಿಸ್ಟಿವಿಟಿ ರೀಡಿಂಗ್ ತೊಗೊಂಬಿಡಿ. ರೀಡಿಂಗಲ್ಲಿ ಏನೇನು ತೋರಿಸುತ್ತೆ ನಾವು 3 ಇದು ಕೊಡ್ತೀವಿ ಸರ್. 3 ಸರಿ ಅಕ್ಯುರೇಸಿಯಾಗಿ 3 ಟೈಮ್ ತೋರಿಸುತ್ತೆ ಅದು. 3ನೇಯಲ್ಲಿ ತೊಗೊಳುತ್ತೆ. ಸೊ ರೆಸಿಸ್ಟಿವಿಟಿನೂ ಬರುತ್ತೆ, ಮತ್ತು ಕಾನ್ಸ್ಟೆಂಟ್ ಫ್ಯಾಕ್ಟರ್ ಮಲ್ಟಿಪ್ಲೈ ಆಗಿ ರೋ ವ್ಯಾಲ್ಯೂನೂ ಬರುತ್ತೆ ಡೈರೆಕ್ಟಾಗಿ. ಸೊ ರೋ ವ್ಯಾಲ್ಯೂ 49.367 ಅಂತ ಬಂದಿದೆ. ಮಿಷನ್ ಸರಿ 49.367 ಅಂತ ಬಂದಿದೆ. ಸೊ ಅದೇ ನಮಗೆ 367 ರೆಸಿಸ್ಟಿವಿಟಿ. ಹೌದು ಸರ್. ಚೇಂಜ್. ಸೊ ಈ ಥರ ರೆಸಿಸ್ಟಿವಿಟಿ ಮೇಲೆ 5 ಮೀಟ್ರಲ್ಲಿ ಏನೇನು ಬರ್ತದೆ ಅಂತೇಳಿ ನಾವು ಇದೇ ರೇಟ್ ಅಪ್ ಮಾಡ್ಕೊತ ಹೋಗ್ತಾ ಇರ್ತೀವಿ. ಓಕೆ. ಸೊ ಇದು ಒಂದೊಂದು ರಾಕ್ ಬೆಡ್ಗೂ ಒಂದೊಂದು ಸ್ಟ್ಯಾಂಡರ್ಡ್ ರೆಸಿಸ್ಟಿವಿಟಿ ಅಂತ ಇರೋದು ಪರ್ಟಿಕ್ಯುಲರ್ ಏರಿಯಾದಲ್ಲಿ. ಒಂದೊಂದು ರಾಕ್ ಫಾರ್ಮೇಷನ್ಗೂ ಒಂದೊಂದು ರೆಸಿಸ್ಟಿವಿಟಿ ಇರುತ್ತೆ. ಸೊ ಆ ರೆಸಿಸ್ಟಿವಿಟಿ ವೇರಿ ಆಗ್ತಾ ಇದ್ರೆ, ಸೊ ವೀಕ್ ಝೋನ್ಸು ಒಂದು ಫಾರ್ಮೇಷನ್ ಇನ್ನೊಂದು ಫಾರ್ಮೇಷನ್ ಚೇಂಜ್ ಆದರೆ, ಸೊ ಅಲ್ಲಿ ನಾವು ವೀಕ್ ಝೋನ್ಸ್ ಇದೆ ಅಂತ ಐಡೆಂಟಿಫೈ ಒಂದು ಗೆಸ್ ಮಾಡ್ಬೋದು. ಸೊ ಅದು ಜಿಯೋಮಾರ್ಫಾಲಜಿ, ವಾಟರ್ ಅವೈಲಬಿಲಿಟಿ, ಸೊ ರೈನ್ ಫಾಲು ಇವೆಲ್ಲ ನಾವು ನೋಡಿಕೊಂಡು ಸೊ ಇಲ್ಲಿ ವಾಟರ್ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಆ ಥರ ಮೆಥಡ್ ಯೂಸ್ ಮಾಡ್ತೀವಿ. ಈ ರೀಡಿಂಗ್ನ ಸ್ವಲ್ಪ ನೋಡೋದಾದ್ರೆ ಹೈ ರೆಸಿಸ್ಟಿವಿಟಿನೇ ಬರ್ತದೆ. ಸಡನ್ ಆಗಿ ಬರ್ತಾ 30 ಮೀಟರಿಂದ 35 ಮೀಟರ್ಗೆ ಡೌನ್ ಆಯ್ತು. ಸೊ ಇದು ವೀಕ್ ಝೋನ್ ಅಂತ ನಾವು ಹೇಳ್ಬೋದು ಸರ್. 40 to 45 ಮೀಟರು ಸೇಮ್ ವ್ಯಾಲ್ಯೂ ಬಂದಿದೆ. ಸೊ ಇಲ್ಲಿ ನಾವು ವೀಕ್ ಝೋನ್ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಥರ ಒಂದು ಸರ್ವೆ ಮಾಡೋದ್ರಿಂದ ನಮಗೆ ಈ ಸಾಧಾರಣ ಒಂದು 30 ಮೀಟ್ರಲ್ಲಿ ಒಂದು ರೀಡಿಂಗ್ ಸಿಗ್ತಾ ಇದೆ, ಮತ್ತೊಂದು ಸಾಧಾರಣ 45 ಮೀಟ್ರಲ್ಲಿ 40ರಿಂದ 45 ಮೀಟ್ರಲ್ಲಿ ಮತ್ತೊಂದು ವೀಕ್ ಝೋನ್, ಅಂದರೆ ಅಲ್ಲೊಂದು ಅಕ್ಯೂಫರ್ ಇದೆ, ಗ್ಯಾಪ್ಸ್ ಇದೆ ಅನ್ನೋದ್ರ ಬಗ್ಗೆ ಒಂದು ಅಂಕಿಅಂಶ. ಮತ್ತು ಈಗ
ಈ ಥರ ಸರ್ವೆ ಮಾಡ್ಬೇಕಾದ್ರೆ ಈ ಒಂದು ಟೆರೇನ್ ಇದೀವಿ ನಾವು, ಇದು ಬಣಾಪುರ್ ಯಲಬುರ್ಗಾ ತಾಲೂಕು ಅಲ್ವಾ, ಯಲಬುರ್ಗಾ ತಾಲೂಕು, ಈ ಕುಕ್ಕನೂರು ಅಂತ ಆಗಿದೆ, ಕುಕ್ಕನೂರು ಹೊಸದಾಗಿ ಆಗಿರುವಂಥ ತಾಲೂಕಿದು. ಈ ಒಂದು ರಾಕ್ ಟೈಪ್ ಬಗ್ಗೆ ಸ್ಟಡಿ ಮಾಡಿದ್ರ, ಇದು ಯಾವ ಕಲ್ಲು ಅಂತೇಳಿ? ಇದು ಗ್ರಾನೈಟಿಕ್ ನೀಸ್ ಅಂತ ನಾವು ಕರಿತೀವಿ ಇದನ್ನು. ಸಿಸ್ಟ್ ರಾಕ್ ಬರುತ್ತೆ ಈ ಏರಿಯಾ ಎಲ್ಲ. ಹಂಗಾಗಿ ನಾವು ಇದನ್ನ ಫ್ಯೂಚರ್ಸ್ ಸ್ಟ್ರಕ್ಚರ್ ಜಿಯಾಲಜಿನ ಸ್ಟಡಿ ಮಾಡಿ ಆಮೇಲೆ ನಾವು ಇನ್ಸ್ಟ್ರೂಮೆಂಟ್ನ ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಏರಿಯಾನಲ್ಲಿ. ಸೊ ಈ ಸರ್ವೆ ಮಾಡೋದ್ರಿಂದ, ಜಿಯೋಫಿಸಿಕಲ್ ಸರ್ವೆ ಮಾಡೋದ್ರಿಂದ ವೀಕ್ ಝೋನ್ ಒಂದೇ ಅಲ್ಲ, ಕಾಂಟೂರ್ ಲೈನ್ಸ್ ಮಾಡ್ಬೋದು, ಅಕ್ಯುಫರ್ ಮ್ಯಾಪಿಂಗ್ ಮಾಡ್ಕೋಬೋದು. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸರ್ವೆಗಳನ್ನು ಇದರಿಂದ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನಾವು ಈಗ ಹಿಂದೆ ಇನ್ನೊಂದು ಪಾಯಿಂಟ್ ಮಾಡಿದ್ವಿ, ಇಲ್ಲೇ ಜಸ್ಟ್ ಈ ಮರದ ಹತ್ರ ಅಲ್ವಾ, ಒಂದು 4 ಬೆಡ್ಡಲ್ಲಿ ಅದರದ್ದು ರೀಡಿಂಗ್ಸನ್ನು ಇದು ರೀಡಿಂಗ್ ತೆಗೆದ ಮೇಲೆ ಅದ್ರ ಬಗ್ಗೆ ನಂತರ ಬ್ರೀಫ್ ಮಾಡ್ತಾ ಹೋಗೋಣ. ಓಕೆ, ಇಷ್ಟು ಒಂದು ಸರ್ವೆ ಬಗ್ಗೆ. ಈ ಥರದ್ದೆಲ್ಲ ಎಕ್ವಿಪ್ಮೆಂಟ್ಸು, ಇದೊಂದು ಎಲೆಕ್ಟ್ರೋಡ್ಸು, ವೈರ್ಸ್ ಬರ್ತದೆ, ಪವರ್ ಪ್ಯಾಕ್ ಅಂತ ಬರ್ತದೆ, ಈ ಥರ ಎಕ್ಸಲ್ಲಿ ಇರ್ತದೆ. ಬಟ್ ಮಾಡುವಾಗ ಹೋಮೋಜಿನಿಯಸ್ ಇರಬೇಕು, ಭೂಮಿ ಸಮಾನಾಂತರವಾಗಿರಬೇಕು. ಇಲ್ಲಿ ಯಾವುದೇ ಓವರ್ ಬರ್ಡನ್ ಡಂಪ್ ಮಣ್ಣು ಹಾಕಿರಬಾರ್ದು, ಮತ್ತೊಂದಿರಬಾರ್ದು, ಮತ್ತೇನಾದರೂ ಎಲೆಕ್ಟ್ರಿಕಲ್ ಕೇಬಲ್ ಆಗಿರ್ಬೋದು, ಪವರ್ ಲೈನ್ ಆಗಿರ್ಬೋದು, ಆ ಥರದ್ದು ಇರಬಾರ್ದು. ಈ ಥರದ್ದೆಲ್ಲ ಗ್ರೌಂಡ್ ಫೀಚರ್ಸ್ ಎಲ್ಲ ಸಮನಾಗಿರುವಂಥ ಜಾಗದಲ್ಲಿ ಈ ಥರ ಸರ್ವೆ ಮಾಡೋದ್ರಿಂದ ನಮಗೆ ಅಕ್ಯುರೇಸಿ ಜಾಸ್ತಿ ಅನ್ನೋದ್ರ ಬಗ್ಗೆ ಈ ಒಂದು ಸೈಂಟಿಫಿಕ್ ಆಗಿ ಬೋರ್ವೆಲ್ಗಳ ಪಾಯಿಂಟ್ಗಳನ್ನು ಮಾಡಲಿಕ್ಕೆ ಈ ಥರ ವಿಧಾನದಲ್ಲಿ ಇವತ್ತು ಸಕ್ಸಸ್ ರೇಟ್ ಜಾಸ್ತಿ ಇರ್ತಕ್ಕಂಥ ಇದಂದರೆ ಇದು ಅಂತ ಹೇಳಲಿಕ್ಕೆ ಯಾವುದೇ ಮುಜುಗರಿಲ್ಲ ಅಂತ ಹೇಳ್ಬೋದು. ನಂತರ ರೀಡಿಂಗ್ ಬಗ್ಗೆ ನಂತರ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಈ ಥರ ಎಲೆಕ್ಟ್ರಾನಿಕ್ ಸರ್ವೆಯಲ್ಲಿ ಬೇರೆ ಬೇರೆ ಮೆಥಡ್ಸ್ ಇದೆ. ಯಾವ ಥರ ಅನ್ನೋದ್ರ ಬಗ್ಗೆ ನಮ್ಮ ಒಟ್ಟಿಗೆ ಭೂವಿಜ್ಞಾನಿಗಳಿದ್ರೆ ಅವರಿಂದಲೇ ಮಾಹಿತಿ ತಗೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ನಂದನ್ ಅಂತ, ರಾಮನಗರ ಅಂತರ್ಜಲ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಜಿಯೋಲಜಿಸ್ಟ್ ಆಗಿ. ಸರ್ ನಾವು ಮಾಡೋದು ಆ್ಯಕ್ಚುಲಿ ಸಂಭ್ರಮ ಮೆಥಡ್ ಅಂದರೆ ಈಕ್ವಲ್ ಇಂಟರ್ವರಲ್ಲಿ ಪ್ರೋಬ್ ಮಾಡ್ಕೊಂಡು ಹೋಗ್ತೀವಿ. ಓಕೆ. ವೆನ್ನರಲ್ಲಾದರೆ ಈಗ ಒಂದೇ ಮೆಥಡಲ್ಲಿ ಮಾಡ್ತೀವಿ. ಡೈಪೋಲ್ ಮತ್ತು ಪಿ ಟಿ ಡೈಪೋಲ್ ಅಂತ. ಈ ಥರ ಒಂದು ಸರ್ವೆ ಮಾಡೋದ್ರಿಂದ ಈಗ ನೀವು ನಿಮ್ಮ ಜಿಲ್ಲೆಯಲ್ಲಿ ನೋಡ್ತಾ ಇದ್ದರೆ ನಮ್ಮ ಕುಡಿಯೋ ನೀರಿನ ಬೋರ್ವೆಲ್ಗಳಿಗಾಗ್ಬೋದು, ಬೇರೆ ಬೇರೆ ಅಗ್ರಿಕಲ್ಚರ್ ಸೆಕ್ಟರ್ಗಾಗ್ಬೋದು, ಸಕ್ಸಸ್ ರೇಟ್ ತುಂಬ ಇರುತ್ತಲ್ಲ, ನಿಖರ ಮಾಹಿತಿ ಕೊಡ್ಬೋದು. ನಿಮ್ಮಲ್ಲಿ ಎಷ್ಟು ಆಳದವರೆಗೂ ಹೋಗಿದೆ? ನಮ್ಮ ರಾಮನಗರದಲ್ಲಿ ಆ್ಯಕ್ಚುಲಿ 600 ಫೀಟ್ ಅಂತ 600 ಅಡಿವರೆಗೂ ಹೋಗಿದೆ. ಈಗ ಈ ವರ್ಷ ಸ್ವಲ್ಪ ಮಳೆ ಬಂದು ಏನಾದರೂ ಬದಲಾವಣೆ ಆಗಿದೆ ಸರ್? ನರೇಗಾ ವರ್ಕ್ಸ್ ಎಲ್ಲ ಒಂದು ಸ್ವಲ್ಪ ಕಾಮಗಾರಿ ಆಗಿರೋದ್ರಿಂದ ಒಂದು ಸ್ವಲ್ಪ ವಾಟರ್ ನದಿಗಳು ತುಂಬಿರೋದ್ರಿಂದ, ಕೆರೆಗಳು ತುಂಬಿಸಿರೋದ್ರಿಂದ ಒಂದಷ್ಟು ಇಂಪ್ಯಾಕ್ಟ್ ಆಗಿದೆ. ಓಕೆ, ಥ್ಯಾಂಕ್ ಯು. ಮದನ್ ಅವರೇ, ಈಗ P1 P2 ಅಂತ ಹೇಳಿದ್ರೆ ಆ ಕಡೆ P1 ಇದೆ, ಇದು P2. ಈ ರಾಡ್ಸನ್ನು ಹೊಡೆಯೋದ್ರ ಬಗ್ಗೆ ಒಂದಷ್ಟು ನನಗೆ ಬ್ರೀಫ್ ಮಾಡಿ, ಯಾವ ಥರ ಮಾಡಬೇಕು, ಎಷ್ಟು ಮೀಟ್ರಲ್ಲಿ ತೊಗೊಂಡಿದ್ದೀರಾ? ಸರ್ ಇದು ನಾವು ಫಸ್ಟ್ ಮೊದಲನೇದಾಗಿ ಮಿನಿಮಮ್ 5 ಮೀಟರ್ ಅಂತ ತಗೊಂಡಿದ್ವಿ. ಫಸ್ಟ್ 5 ಮೀಟರ್ ಆಯಿತು. ಈಗ ಎರಡನೇ ರಾಡ್ ಚೇಂಜ್ ಆಗಿದೆ, ಈಗ 10 ಮೀಟರ್ ತಗೊಂಡಿದ್ದೀವಿ ಸರ್. 10 ಮೀಟರ್ಸಲ್ಲಿ P2 ಇದೆ. ಇದನ್ನ ಸರ್ ನಾವು P1 P2 ಮತ್ತು C1 C2ನ 1:3 ರೇಷಿಯೋನಲ್ಲಿ ತಗೊಳ್ತೀವಿ ಸರ್. ಓಕೆ. ಇದನ್ನ 3 ಮೀಟರ್ ಹೊಡೆದ್ರೆ ಅದನ್ನ 10 ಮೀಟರ್ ಹೊಡೆಯೋದು, ಇದನ್ನ 5 ಮೀಟರ್ ಹೊಡೆದ್ರೆ ಅದನ್ನ 15 ಮೀಟರ್ ಹೊಡೆಯೋದು, ಆ ರೀತಿ ಮಾರ್ಕಿಂಗ್ ಮಾಡ್ಕೊಳ್ತೀವಿ ಸರ್. ಈ P1 P2 ಅನ್ನೋದು ಇದು ಕಾನ್ಸ್ಟೆಂಟ್ ಫ್ಯಾಕ್ಟರ್ಸ್, ಪೊಟೆನ್ಷಿಯಲ್ ಎಲೆಕ್ಟ್ರೋಡ್ಸ್ ಅಲ್ಲೇ ಇರುತ್ತೆ, ಇದು ಮಾತ್ರ ಮೂವ್ ಆಗೋದಿಲ್ಲ. ಈ ಸ್ಲಂಬರ್ಜರ್ ಮೆಥಡ್ ಅಲ್ಲಿ P1 P2 5 ಮೀಟರ್ ಇದ್ರೆ 5 ಮೀಟರ್ ಟಿಲ್ 50 ಮೀಟರ್ ತನಕ, 10 ಮೀಟರ್ ಇದೆ 10 ಮೀಟರ್ ಟಿಲ್ 100 ಮೀಟರ್ ತನಕ ಇಲ್ಲೇ ಇರುತ್ತೆ. ಸೊ ನಮಗೆ ರೆಸಿಸ್ಟಿವಿಟಿ ವ್ಯಾಲ್ಯೂ ಹೈ ಬಂದಾಗ, ಹೈ ರೆಸಿಸ್ಟಿವಿಟಿ ವ್ಯಾಲ್ಯೂ ಬರುತ್ತೆ, ಹಾರ್ಡ್ ರಾಕ್ ಬರುತ್ತೆ, ಆಗಿನ ಸ್ವಲ್ಪ ಪೊಟೆನ್ಷಿಯಲ್ ಬೇಕಾಗುತ್ತೆ. ಆಗ ಮಾತ್ರ ನಾವು ಇನ್ನು 5 ಮೀಟರ್ 20 ಮೀಟರ್ ಹಾಗೆ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗ್ತೀವಿ. ಈಗ ನಾವು 100 ಮೀಟರ್ ತನಕ ನಾವು 10 ಮೀಟರ್ ಪೊಟೆನ್ಷಿಯಲ್ ಎಲೆಕ್ಟ್ರೋಡ್ ಇಟ್ಕೊಂಡೆ ಮಾಡ್ಬೋದು. 100 ಮೀಟರ್ವರೆಗೂ 100 ಮೀಟರ್ ತನಕ ಹೋಗ್ಬೋದು. ರಾಡ್ಸ್ ಮತ್ತೆ ಚೇಂಜ್ ಆಗ್ತಾ ಹೋಗುತ್ತೆ, 5 ಮೀಟರ್ ಇಂಟರ್ವಲಲ್ಲಿ ಹೌದು ಚೇಂಜ್ ಆಗ್ತಾ ಹೋಗುತ್ತೆ. C1 C2 ಕರೆಂಟ್ ಎಲೆಕ್ಟ್ರೋಡ್ಸ್ ಮಾತ್ರ ಹೋಗ್ತಾ ಇರುತ್ತೆ, ಹಾರಿಜಾಂಟಲ್ ಆಗಿ ಹೋಗ್ತಾ ಇರುತ್ತೆ. ನಮಗೆ ಪೊಟೆನ್ಷಿಯಲ್ ಎಲೆಕ್ಟ್ರೋಡ್ಸ್ ಇಲ್ಲೇ ಇರುತ್ತೆ. ಸೊ 200 ಮೀಟರ್ ಮಾಡಿ ನಮಗೆ ರೆಸಿಸ್ಟಿವಿಟಿ 1000 ಮೇಲೆ ಬಂತು, ಏರಿಕೆ ಆಯಿತು, ರೈಸ್ ಆಯಿತು ಅಂದಾಗ ಇದನ್ನ ನಾವು ಮತ್ತೆ ಇನ್ನೊಂದು 5-10 ಮೀಟರ್ ಎಕ್ಸ್ಟೆಂಡ್ ಮಾಡಬೇಕು. ಸೊ ನಮಗೆ ಆಗ ಪೊಟೆನ್ಷಿಯಲ್ ಎಲೆಕ್ಟ್ರೋಡ್ಸ್ ಇನ್ಸ್ಟ್ರೂಮೆಂಟ್ಗೆ ಸಪೋರ್ಟ್ ಮಾಡುತ್ತೆ, ಅಕ್ಯುರೇಟ್ ಆಗಿ ರೆಸಿಸ್ಟಿವಿಟಿ ರೀಡಿಂಗ್ ಅನ್ನು ಕೊಡ್ತಾ ಹೋಗುತ್ತೆ. ಸೊ ಇದು P1 P2 ಅಂತ ಸರ್. ಇದಕ್ಕೆ ಎಲೆಕ್ಟ್ರೋಡ್ ಪ್ರೋಬ್ ಮಾಡಿರ್ತೀವಿ, ಇದೊಂದು ಕ್ಲಿಪ್ ಹಾಕಿರ್ತೀವಿ, ಇದನ್ನ ಟೈಟ್ ಆಗಿ ಹೊಡಿಬೇಕು, ನೆಲಕ್ಕೆ ಕಚ್ಕೊಳ್ಳಂಗ್ ಹೊಡಿಬೇಕು. ಎಲ್ಲಿ ಕಲ್ಲಿರುತ್ತೋ ಅಲ್ಲಿ ಹೊಡಿಬಾರ್ದು, ನೀರು ನಿಂತಿರೋ ಹತ್ರ ಹೊಡಿಬಾರ್ದು, ಮರದ ಬೇರ್ಗೆ ಹೊಡಿಬಾರ್ದು, ಓವರ್ ಬರ್ಡನ್ ಮಣ್ಣು ಲೇಯರ್ ಹೊಡಿಬಾರ್ದು, ಒರಿಜಿನಲ್ ಸಾಯಿಲ್ಗೆ ಕಚ್ಕೊಳ್ಳೋ ತರ ಗಟ್ಟಿಯಾಗಿ ಹೊಡಿಬೇಕು. ಇದು P1 P2 ಅಂತ ಸರ್. ಆ ಕಡೆ ಒಂದು ರಾಡ್ ಇರುತ್ತೆ 10 ಮೀಟರ್ಗೆ, ಇನ್ಸ್ಟ್ರೂಮೆಂಟ್ ಇಂದ ಈ ಕಡೆ ಲೆಫ್ಟ್ ಸೈಡ್ ಒಂದು ರಾಡ್ ಇರುತ್ತೆ, ಇದು P2 ಸರ್. ಸೊ ನಾವು ಇದೇ ತರ ಅದು ಎಲೆಕ್ಟ್ರೋಡ್ಸ್ ಮೂವ್ ಆಗ್ತದೆ. ಎಲೆಕ್ಟ್ರೋಡ್ಸ್ ಬಗ್ಗೆ ಸ್ವಲ್ಪ ಹೇಳ್ತಾ ಹೋಗೋದು ನೋಡಿ. ಈಗ ನಾವು ಸರ್ ನಾವು P1 P2 ರಾಡ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ವಿ. ಈಗ ಅದೇ ರೀತಿ ಒಂದು 100 ಮೀಟರ್ ಮುಂದಕ್ಕೆ ಬಂದಿದ್ದೀವಿ. ಇದು ನಮಗೆ ಕರೆಂಟ್ ಎಲೆಕ್ಟ್ರೋಡ್ ಅನ್ಸುತ್ತೆ, C1 C2 ಅಂತ ಕರಿತೀವಿ. ಈ ಕರೆಂಟ್ ಎಲೆಕ್ಟ್ರೋಡ್ಸು, ಪೊಟೆನ್ಷಿಯಲ್ ಎಲೆಕ್ಟ್ರೋಡ್ಸ್ ಮಾತ್ರ ಅಲ್ಲೇ ಇರುತ್ತೆ. ಇದು ಮಾತ್ರ ನಮಗೆ 5 ಮೀಟರ್ ಮೂವ್ ಆಗ್ತಾ ಬರುತ್ತೆ. ಸೊ ಈಗ 100 ಮೀಟರ್ ತನಕ ಬಂದಿದ್ದಾರೆ, 70 ಮೀಟರ್ ತನಕ ಬಂದಿದ್ದಾರೆ. ಓಕೆನಾ? ಇದನ್ನ ಈಗ ಅಲ್ಲಿ ಚೇಂಜ್ ಹೇಳಿದ್ದಾರೆ, ರೀಡಿಂಗ್ ಬಂದಿದೆ, ಮತ್ತೆ ಇದನ್ನ 5 ಮೀಟರ್ಗೆ ಚೇಂಜ್ ಮಾಡಿ ಮುಂದೆ ಹೋಗ್ತೀವಿ. ಓಕೆ, ಅಲ್ಲಿ ಯಾವ ಥರ ಅನ್ನೋದ್ರ ಬಗ್ಗೆ ತೋರಿಸೋಣ. ಸ್ಟಿಕ್ ತಗೊಳ್ಳಿ, ಟಿಮ್ ಮಾಡಿ.
ಓಕೆ, ಬನ್ನಿ ನೆಕ್ಸ್ಟ್. ಈಗ 5 ಮೀಟ್ರ್ ಇಂಟ್ರೂಲ್ ಹೆಂಗೆ ಅನ್ನೋದ್ರ ಬಗ್ಗೆ ಇಲ್ಲೊಂದು ಸಣ್ಣ 10 ಮೀಟರ್ಸಾ 5 ಮೀಟರ್. ಹಾಂ, ಅಂದರೆ ಕಳೆದ ಬಾರಿ ನಾವೇನು ನೀವು ಮುಂದೆ ಹೋಗಿ 5 ಮೀಟ್ರ್ ಎಷ್ಟಕ್ಕೆ ಅಲ್ಲಿ ಬಂದು ಹಾಂ ಕರೆಕ್ಟ್ ಜಸ್ಟ್ ಅಲ್ಲೊಂದು ಮಾರ್ಕ್ ಮಾಡಿದ್ದಾರೆ, ಅದು ಕರೆಕ್ಟಾಗಿ ಆ ಎಲೆಕ್ಟ್ರೋಡ್ ಮೊದಲು ಹೊಡೆದಂಥ ಓಲ್ಗೆ ಕರೆಕ್ಟಾಗಿ ಕೂತ್ಕೊಂಡ್ರೆ ಅದು 5 ಮೀಟ್ರ್ ಇಂಟ್ರೋಲ್ ಇದೆ ಅಂತ. ಇಲ್ಲಿಂದ ಇಲ್ಲಿಗೆ 5 ಮೀಟ್ರ್ ಜಾಗ ಇದೆ. ಓಕೆ, ಇಲ್ಲಿ ಎಲೆಕ್ಟ್ರೋಡ್ ಈಗ ಹೊಡಿತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಇಷ್ಟು ಎಲೆಕ್ಟ್ರೋಡ್ ಹೊಡಿಯತಕ್ಕಂಥ ವಿಧಾನ ಹೇಗೆ, ಈ ಥರ ರಾಡು ಉದ್ದ ಇರ್ತದೆ, ಮೆಟಲ್ ರಾಡ್ ಇದು, ಇದಕ್ಕೆಲ್ಲ ಕ್ಲಿಪ್ ಹಾಕ್ತಾ ಇರೋದು ನೋಡ್ತಾ ಇದ್ವಿ. ಈ ಥರ ಎಲ್ಲ ರೆಡಿ ಆದಮೇಲೆ ಅಲ್ಲಿ ನೋಡ್ತಾ ಇದ್ದೀವಿ ಇನ್ಸ್ಟ್ರುಮೆಂಟ್ನ, ಅಲ್ಲಿಂದ ಈಗ ಕರೆಂಟ್ ಪಾಸ್ ಆಗುತ್ತೆ. ಇದರೊಳಗೆ ಕರೆಂಟ್ ಪಾಸ್ ಆದಮೇಲೆ ಅಲ್ಲೊಂದು ರೀಡಿಂಗ್ ತಗೊಳ್ಳುವಂಥ ಕೆಲಸ ಆಗುತ್ತೆ. ಮದನ್ ಅವರು ಇದ್ರ ಬಗ್ಗೆ ಹೇಳ್ತಾ ಬನ್ನಿ. ಇದ್ರ ಬಗ್ಗೆ ಸರ್ ಈಗ ನಾವು ಪ್ರೋ ಬರೋದಿಲ್ಲ ಸರ್, ಈಗ ಕಂಡಕ್ಟಿವಿಟಿ ಅಲ್ಲಿ ಪಾಸ್ ಮಾಡ್ತಾರೆ. ಅಲ್ಲಿ ಕಂಡಕ್ಟಿವಿಟಿ ಪಾಸ್ ಮಾಡಿದಾಗ ನಮಗೆ ಆ ಇನ್ಸ್ಟ್ರೂಮೆಂಟು ಓಮ್ಸ್ ಲಾನಲ್ಲಿ SI ಯೂನಿಟ್ ಓಮ್ಸ್ ಲಾನಲ್ಲಿ ರೀಡಿಂಗ್ ಕೊಡ್ತಾ ಹೋಗುತ್ತೆ. ರೆಸಿಸ್ಟಿವಿಟಿ ಮತ್ತು ಕಾನ್ಸ್ಟೆಂಟ್ ಫ್ಯಾಕ್ಟರ್ ಅಂತಿರುತ್ತೆ. MN/2 AB/2ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ K ಬರುತ್ತೆ, ಕಾನ್ಸ್ಟೆಂಟ್ ಫ್ಯಾಕ್ಟರ್ ಬರುತ್ತೆ. ಆ ಕಾನ್ಸ್ಟೆಂಟ್ ಫ್ಯಾಕ್ಟರ್ನ ಈಗ ಅಲ್ಲಿ ಬಂದಿರೋಂಥ ಈ ಮಳೆ ಹೊಡೆದ ಮೇಲೆ ಬಂದಿರೋಂಥ ರೆಸಿಸ್ಟಿವಿಟಿಗೆ R ಅಂತ ನಾವು ಕರಿತೀವಿ. ಆ K × Rನ ಮಲ್ಟಿಪ್ಲೈ ಮಾಡಿದಾಗ ಅಪರೆಂಟ್ ರೆಸಿಸ್ಟಿವಿಟಿ ಬರುತ್ತೆ. ಸೊ ಆ ಅಪರೆಂಟ್ ರೆಸಿಸ್ಟಿವಿಟಿ ಮತ್ತೆ ಎಕ್ಸ್ ಆಕ್ಸಿಸಲ್ಲಿ AB/2 ವ್ಯಾಲ್ಯೂಗೆ ನಾವು ಗ್ರಾಫ್ನ ಫ್ಲೋಟ್ ಮಾಡಿದಾಗ ಎಲ್ಲಿ ಹೈ ಆಗಿದೆ, ಎಲ್ಲಿ ಗ್ರಾಫ್ ಡೌನ್ ಆಗಿದೆ, ಎಲ್ಲಿ ಮತ್ತೆ ಫ್ಲಕ್ಚುಯೇಷನ್ ಆಗಿದೆ, ಗ್ರಾಫಲ್ಲಿ ಸ್ಕೇಲಲ್ಲಿ ನೋಡ್ಕೋತೀವಿ. ಎಷ್ಟು ಮೀಟರ್ ಸಾಯಿಲ್ ಬೆಡ್ ಇದೆ, ಎಷ್ಟು ಮೀಟರ್ ತನಕ ನಮಗೆ ವೆದರ್ಡ್ ಬಂದಿದೆ, ಎಲ್ಲಿ ಹಾರ್ಡ್ ಬೆಡ್ ರಾಕ್ ಸ್ಟಾರ್ಟ್ ಆಯಿತು, ಎಲ್ಲಿ ಹಾರ್ಡ್ ರಾಕ್ ಬಂದಿದೆ, ಎಲ್ಲಿ ಹಾರ್ಡ್ ರಾಕಲ್ಲಿ ವೀಕ್ ಝೋನ್ ಬಂತು, ನಾವು ಎಲ್ಲಿ ಕೆಳಗಡೆ ಹೋಗ್ತಾ ಒಂದೇ ಸೇಮ್ ರಾಕ್ ಬರ್ತಾ ಇದೆ, ನಾವು ಲಾಸ್ಟ್ ಸ್ಟೆಪ್ತು ಎಲ್ಲಿ ತನಕ ಕೊರೆದು ಸ್ಟಾಪ್ ಮಾಡಿ ಡ್ರಿಲ್ ಮಾಡಿ ಸ್ಟಾಪ್ ಮಾಡಬೇಕು ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ. ಸೊ ಮಲ್ಟಿಪ್ಲೈ ಆಗಿ ಇದರಿಂದನೇ ನಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ರಾಡು ರೀಡಿಂಗ್ ನೆಕ್ಸ್ಟ್ ರೀಡಿಂಗ್ ಮುಗೀತಲ್ವಾ, ನೆಕ್ಸ್ಟ್ ಇನ್ನು ಅನದರ್ 5 ಮೀಟರ್ಸ್. ಅಂದರೆ ಈಗ ನೋಡುವಂಥ ರೀಡಿಂಗ್ ಮೋಸ್ಟ್ಲಿ 80 ಮೀಟರ್ ಅಂತ ಕಾಣುತ್ತೆ. ಈಗ 80 ಮೀಟರ್ ಆಳದಲ್ಲಿ ಭೂಮಿಯ ಒಳಗಿನ ರಚನೆಯನ್ನು ನಾವು ಇಲ್ಲಿ ನೋಡುವಂಥದ್ದಕ್ಕೆ ಈಗ 5 ಮೀಟರ್ ಅಂತರದಲ್ಲಿ ಮತ್ತೊಂದು ಪ್ರೋಬ್ ಅಂದರೆ ಈ ರಾಡನ್ನು ಹೊಡಿತಕ್ಕಂಥದ್ದನ್ನು ನೀವು ನೋಡ್ಬೋದು. ಇಲ್ಲಿಗೆ ಬಂದಿದ್ದು ನಿಂತಿದೆ. ಈಗ 80 ಮೀಟ್ರಲ್ಲಿ ಏನಿದೆ ಅಂತಂದೇಳಿ ನೋಡಲಿಕ್ಕೆ ಈ ಸರ್ವೆಯನ್ನು ಈಗ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದು 262 ಅಡಿ ಆಗುತ್ತೆ. 260. ಓಕೆ, ಅಷ್ಟು ಆಳದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಈಗ ಸರ್ವೆ ಮಾಡ್ತಾ ಇದ್ದಾರೆ. ಈ ಥರ ರಾಡ್ ಹೊಡಿಬೇಕಾದ್ರೆ ನೋಡಿ, ಇಲ್ಲಿ ನಮಗೆ ಒಂದು ಸ್ಕಿಲ್ಡ್ ಟೀಮ್ ಆಗಿರ್ಬೇಕು. ಈಗ ನೀವೆಲ್ಲ ಸರ್ವೆ ಮಾಡ್ತಾ ಇದ್ರಲ್ಲ, ಆಲ್ಮೋಸ್ಟ್ ಇದು 2ನೇ ಸರ್ವೆ ಅಲ್ವಾ. ಈ ಥರ ರಾಡ್ ಹೊಡಿಯೋದ್ರ ಬಗ್ಗೆ ಇವ್ರ ಹತ್ರ ಒಂದು ಒಳ್ಳೆ ಗನ್ ಪವರ್ಫುಲ್ ಟೂಲ್ ಇರ್ತದೆ. ನಿಮಗೆ ಒಂದು ಐಡಿಯಾ ಬಂತಲ್ಲ ಸರ್ವೆ ಮಾಡೋದ್ರ ಬಗ್ಗೆ. ಈ ಥರ ಸ್ಟ್ರೈಟಾಗಿ ಹೊಡಿತಾ ಇದ್ದೀರಾ, ಭೂಮಿಯಲ್ಲಿ ಮಣ್ಣು ಬಿದ್ದಿರೋ ಕಡೆ ಹೊಡಿತಿಲ್ಲ, ಮರಳ ಮೇಲೆ ಹೊಡಿಯುತ್ತಲ್ಲ, ಬಂಡೆ ಮೇಲೆ ಹೊಡಿಬಾರ್ದು. ಈ ಥರ ಟೀಮ್ ಇದ್ದರೆ ಸಾಕು, ಕೇವಲ 4 ಜನ ಟೀಮ್ ಇದ್ದರೆ ಸಾಕು, ಇಡೀ 200, 300, 500ಕ್ಕೆ ಬೇಕಾದ್ರೆ ಸರ್ವೆ ಮಾಡ್ತಕ್ಕಂಥದ್ದು ಒಂದು ವಿಧಾನ ಅಂತ ಹೇಳ್ಬೋದು. ಮದನ್ ಅವರು ಇದು ಮುಂದುವರೆದ ಭಾಗ ಇನ್ನು ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಇದಕ್ಕೆ ಸರ್ ನಾವು ಫೀಚರ್ಸ್ ಅಂದರೆ ಸರ್ ಈಗ ನಾವೇನು ಮಾಡ್ತಾ ಇದ್ವಿ, ಎಲ್ಲ ಕಡೆನೂ ಏನು ಮಾಡ್ತಾರೆ ಸರ್, ಇಂಗು ಗುಂಡಿ ಮಾಡ್ಕೊಡಿ ಅಂದರೆ ಮಾಡ್ಕೊಳ್ಳೋದಿಲ್ಲ. ಫೀಚರ್ಸ್ ಏನು ಮಾಡ್ತಾರೆ ಸರ್, ಬನ್ನಿ ಸರ್ ಒಂದು ಬೋರ್ ಹಾಕ್ಕೊಡಿ ಸರ್, ಒಂದು ನಮ್ಮ 3 ಇಂಚ್ ನೀರು ಬೀಳೋ ಥರ ಒಂದು ಬೋರ್ ಹಾಕ್ಕೊಡಿ ಸರ್ ಅಂತ ಹೊಡಕ್ತಾರೆ. ನಾವು ಏನಕ್ಕೆ ಈ ಥರ ಈ ಬರ್ಡ್ ಆಗಿದೆ ಮತ್ತೆ ಡ್ರೈ ಆಗ್ತಾ ಹೋಗ್ತಿದೆ ಲ್ಯಾಂಡ್ ಅನ್ನೋದಾದ್ರೆ, ನಾವು ಈಗ ನದಿಗಳಿಗೆ ಕೈ, ಕಾಲು, ತಲೆ ಎಲ್ಲ ತೆಗ್ದುಬಿಟ್ಟಿದ್ದೀವಿ, ಕಟ್ ಮಾಡಾಕಿದ್ದೀವಿ. ಬೆಳ್ಳು ಸಹ ಬಿಟ್ಟಿಲ್ಲ. ಏನು ಕೈ ಕಾಲು ತಲೆ ತೆಗ್ದಿದ್ದೀವಿ ಏಕೆ ಅಂದರೆ, ನಾವು ನದಿಗೆ ಈಗ ರಾಜಕಾಲುವೆ ಎಲ್ಲ ಮುಚ್ಚಿಬಿಟ್ಟಿದ್ದೀವಿ, ಕೆರೆನೆಲ್ಲ ಮುಚ್ಚಿಬಿಟ್ಟು ಅಪಾರ್ಟ್ಮೆಂಟ್ಸ್ ಕಟ್ತಾ ಇದ್ದೀವಿ, ಮರ ಗಿಡ ಎಲ್ಲ ಹೊಡೆದಾಕ್ತಾ ಇದ್ದೀವಿ, ಅರ್ಬನೈಸೇಷನ್ ಮಾಡ್ತಾ ಇದ್ದೀವಿ, ಆಮೇಲೆ ಕಾಂಕ್ರೀಟ್ ಲೇಯರ್ಸ್ ಮಾಡ್ತಿದ್ದೀವಿ. ಎಲ್ಲೂ ನಮಗೆ ನೀರು ಇಂಗ್ತಿಲ್ಲ ಭೂಮಿ. ಸೊ ಆ ನೀರು ಹಿಂಗೋ ಕೆಲಸ ಮಾಡಿದಾಗ ಮಾತ್ರ ಸಾಧ್ಯ. ಅಂದರೆ 2050ಗೆ ನೆಕ್ಸ್ಟ್ ಜನ್ರೇಷನ್ಗೆ ಇರುವಂಥ ನೀರನ್ನ ನಾವು ಇವಾಗಲೇ ಕುಡಿತಾ ಇದ್ದೀವಿ, ಈಗಲೇ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಜನ್ರೇಷನ್ಗೆ ಇರೋ ನೀರನ್ನ ಸಹ ನಾವು ಹಾಳು ಮಾಡ್ತಾ ಇದ್ದೀವಿ. ಸೊ ಈಗ ಇನ್ನು ಮುಂದೆ ಆದರೂ ನಾವು ಎಚ್ಚರಿಕೆ ವಹಿಸಬೇಕು. ಒಂದು ರೀತಿ ಹೇಳ್ತಾರೆ, ನೀವು ತಪ್ಪು ಮಾಡಿದ್ರೆ ಕರ್ಮ ಬರುತ್ತೆ, ಪಾಪ ಸುತ್ತಕೊಳ್ಳುತ್ತೆ ಅಂತ. ಸೊ ನಾವು ನೀರು ಪೋಲ್ ಮಾಡಿದ್ರು ಸಹ ಅದೊಂದು ಕರ್ಮ, ಪಾಪ ಸುತ್ತಕೊಳ್ಳೋಂಥ ಕೆಲಸ. ಸೊ ನೀರನ್ನ ಮಿತವಾಗಿ ಬೆಳೆಸಬೇಕು. ಆಮೇಲೆ ಇದ್ರ ಬಗ್ಗೆ ಹಾರ್ಟಿಕಲ್ಚರು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಸಹ ಕ್ರಮ ವಹಿಸಬೇಕು. ರೈತರಿಗೆ ಮಾಹಿತಿ ಕೊಡಬೇಕು. ಈ ಭತ್ತ ಬೆಳೆದ್ರೆ, ಅಡಿಕೆ ಬೆಳೆದ್ರೆ, ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವುದು ನದಿ ಇಲ್ಲ, ಅಲ್ಲಿ ಅಡಿಕೆ ಬೆಳೀತಾರೆ, ಸಾಕಷ್ಟು ನೀರು ಬೇಕು ಅಡಿಕೆ ಬೆಳೆಯೋದಕ್ಕೆ. ಸೊ ಆ ಥರ ಕ್ರಾಪ್ಸ್ನೆಲ್ಲ ಅವಾಯ್ಡ್ ಮಾಡಿ ನಮಗೆ ರೇಷ್ಮೆ ಬೆಳೆಯುವಂಥದ್ದು, ಡ್ರೈ ಲ್ಯಾಂಡ್ ಕ್ರಾಪ್ಸ್ ಹಾಕುವಂಥದ್ದು, ಈ ಥರ ಮಾಹಿತಿ ಮಾಡಿ ರೈತರನ್ನ ಅವೇರ್ನೆಸ್, ಸ್ವಲ್ಪ ಅವೇರ್ನೆಸ್ನ ಮೂಡಿಸ್ಬೇಕು ಸರ್. ಮತ್ತು ಎಲ್ಲ ಬೋರ್ಗೂ ಕಂಪಲ್ಸರಿ, ಒಂದು ಬೋರ್ಗಲ್ಲ, 99 ಬೋರ್ ಅಲ್ಲ, 100 ಬೋರ್ ಆಗ್ತದೆ, 100 ಬೋರು ರೀಚಾರ್ಜ್ ಪಿಟ್ಸ್ ಮಾಡಬೇಕು ಕಂಪಲ್ಸರಿ. ಈಗ ನಮಗೆ ರೈನ್ಫಾಲ್ ಆಗ್ತಿರೋದ್ರಿಂದ 10% ಅಷ್ಟೇ ನಾವು ಇಂಗು ಗುಂಡಿ ನೀರು ಇನ್ಫಿಲ್ಟ್ರೇಷನ್ ಆಗ್ತಿದೆ, 90% ಇನ್ಫಿಲ್ಟ್ರೇಷನ್ ಆಗ್ತಿಲ್ಲ. ಸೊ ಹಂಗಾಗಿ ಇದು ತುಂಬ ಭಯ ಆಗ್ತಿದೆ ಸರ್ ನೆನೆಸ್ಕೊಳ್ತಾ ಇದ್ರೆ ಮುಂದಿನ ದಿನಗಳು ಹೇಗೆ. ಯಾಕಂದರೆ ಈಗ ನೀವು ವರ್ಕ್ ಮಾಡ್ತಾ ಇರೋದು ಬೆಂಗಳೂರು ಗ್ರಾಮಾಂತರದಲ್ಲಿ. ಈ ಬೆಂಗಳೂರು ಗ್ರಾಮಾಂತರ ಅಂದ್ರೆ ಭಯ ಆಗುತ್ತಲ್ವ? ಬೆಂಗಳೂರು ಗ್ರಾಮಾಂತರ ಸರ್ 1600. ನೀವು ನೇಟಿವ್ ಆಫ್ ಆನೇಕಲ್ ಅಂದ್ರೆ ಸಾಕು 1000 ಅಡಿ. ಆನೇಕಲ್ ಸರ್ ಬೋರ್ ಕೊರಿಬೇಕಾದ್ರೆ 1200 ಅಡಿ ತನಕ ಬೋರ್ ಹತ್ರನೇ ಬರೋದಿಲ್ಲ.
1200 ಅಡಿ ಆದ್ರೆ ಹೇಳಪ್ಪ ಬರ್ತೀನಿ ಅಂತಾರೆ. ಅಲ್ಲಿವರೆಗೂ ಅಲ್ಲಿ ತನಕ ಬರೋದಿಲ್ಲ, ಭಯ ನೀರು ಬರಲ್ಲ ಅಂತ ಅವ್ರಿಗೆ ಗೊತ್ತು. 1500 ತನಕ ಹೇಳಿರ್ತಾರೆ ಬೋರ್ವನ್ಗೆ. 1200 ಅಡಿ ಆದ್ಮೇಲೆ ಹೇಳಪ್ಪ ಅಂತಾರೆ. 1200 ಇಂದ 1500 ಆ 300 ಅಡಿ ಏನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀರು ಬಂದ್ರೆ ಬಂದಾಗೆ, ಇಲ್ಲಾಂದ್ರೆ ಇಲ್ಲ. 1500, 1600, 1700 ಕೊರಿತಾರೆ. ಆಮೇಲೆ ಇನ್ನೊಂದು ಸರ್, ನೀವು ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರೆ, ಅಲ್ಲಿ ಯಾರೋ ಒಬ್ಬ ದೂರದಲ್ಲಿ ಒಂದು 200 ಮೀಟರ್ಸ್ 500 ಮೀಟರ್ಸ್ ಅಲ್ಲಿ ಅವನಿಗೆ 1600 ಅಡಿ ಡೆಪ್ತ್ಗೆ ಏನೋ ನೀರು ಬಂದಿರುತ್ತೆ. ಸೊ ಇಲ್ಲಿ ಬೋರ್ ಹಾಕೋರು ಸಹ 1000 ಅಡಿಗೂ ಅಲ್ಲಿ 1500 ಬಂದಿದೆ, ಇಲ್ಲಿ 1500ಗೆ ಕೊರೀರಿ ಅಂತ ಹೇಳ್ತಾರೆ. ಆ ರೀತಿ ತಪ್ಪನ್ನ ಮಾಡ್ಬಾರ್ದು. ನಿಮಗೆ ಪಾಯಿಂಟ್ ಮಾಡೋರ್ಗು ಇದೇ ಪ್ರೆಷರ್ ಆಗ್ತಾರಲ್ಲ, ಇದೇ ಪ್ರೆಷರ್ ಆಗ್ತಾರೆ. 1600 ಇದೆ, ನಮಗೂ 1600 ಅಡಿ ಪಾಯಿಂಟ್ ಕೊಡಿ ಅಂತ ಅವರೇ ಡಿಮ್ಯಾಂಡ್ ಮಾಡ್ತಾರೆ. ಹೌದು, ನೀವು ಹೇಳೋದೇ ಬೇಕಿಲ್ಲ, ಏನು ಬೇಕಾಗಿಲ್ಲ ಸರ್, ಅವರೇ ಹೇಳ್ತಾರೆ. ಆಮೇಲೆ ಒಂದು ಜನರಲ್ ಆಗಿ ರೈತರು ಆಗ್ಲಿ ಬೋರ್ ಕೊರೆಯೋರಾಗ್ಲಿ ಒಂದು ಗಮನದಲ್ಲಿ ಜನರಲ್ ಆಗಿ ಥಿಂಕ್ ಮಾಡೋದು ಹೆಂಗಂದ್ರೆ, ನಾವು ಬೋರ್ ಕೊರಿತಾ ಇರ್ತೀವಿ ಸರ್. ಬೋರ್ ಕೊರಿಬೇಕಾದ್ರೆ ನಮ್ಗೆ ಕೋರ್ಸ್ ಗ್ರೈಂಡ್ ಫೈನ್ ಗ್ರೈಂಡ್ ಅಂತ ಕರಿತೀವಿ. ಅದನ್ನ ನಾವು ಹಳ್ಳಿ ಭಾಷೆಯಲ್ಲಿ ಹೇಳೋದಾದ್ರೆ, ಬೋರ್ ಕೊರಿಬೇಕಾದ್ರೆ ಕಲ್ಲು ಪದರ ಚೇಂಜ್ ಆಗ್ತಿರ್ಬೇಕು, ಬಣ್ಣ ಚೇಂಜ್ ಆಗ್ಬೇಕು, ಕಲ್ಲು ಚೇಂಜ್ ಆಗ್ತಿರ್ಬೇಕು. ಅದನ್ನ ಬಟನ್ಸ್ ಚಿಪ್ಸ್ ಏನ್ ಡ್ರಿಲ್ಲಿಂಗ್ ಚಿಪ್ಸ್ ಬರ್ತಾ ಇರ್ತಲ್ಲ ಅದು ದಪ್ಪ ಬರಬೇಕು. ಸೊ ಕಲ್ಲು ಚೇಂಜ್ ಆಗ್ತಿದೆ, ಚಿಪ್ಸು ಸಹ ದಪ್ಪ ಬರ್ತಿದೆ ಅನ್ನೋದಾದ್ರೆ, ಈಗ 1000 ಅಡಿ ಕೊರೆದಿರ್ತೀರಿ, ಅವ್ರಿಗೊಂದು 1200 ನೀರು ಬಂದಿದೆ ಅಂದ್ರೆ ಇಲ್ಲಿ ಒಂದು 100 ಅಡಿ ನಾವು ಟ್ರೈ ಮಾಡ್ಬೋದು. ಇಲ್ಲ ನಮಗೆ ಕಲ್ಲು ಚೇಂಜ್ ಆಗ್ತಿಲ್ಲ, ಪೌಡ್ರ್ ಬರೀ ಹಸಿಟ್ಟು ಬರೀ ಫೈನ್ ಗ್ರೈನ್ಸ್ ಬರ್ತಿದೆ ಅನ್ನೋದಾದ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬೇಕು. ಆಗ ಸ್ವಲ್ಪ ದುಡ್ಡು ಸೇವ್ ಆಗುತ್ತೆ. ನಾವು ಬೇಕಾದ್ರೆ ವೈಜ್ಞಾನಿಕವಾಗಿ ಬೇರೆ ಸ್ಥಳದಲ್ಲಿ ಹಾಕೋಬೇಕು. ಸೊ ಬ್ಲೈಂಡ್ ಆಗಿ ಈಗ ಹೇಳ್ತಾರೆ 1000 ಅಡಿ ಹೋಗುತ್ತೆ, 1200 ಹೇಳ್ತಾರೆ, 1500 ಹೋಗುತ್ತೆ. ಆ ರೀತಿ ಮಾಡಬಾರ್ದು. ನಾವು ಹೇಳಿದ ಫೀಚರ್ಸು ಪದರ ಕಲ್ಲು ಚೇಂಜ್ ಆಗ್ತಿರ್ಬೇಕು, ಡ್ರಿಲ್ಲಿಂಗ್ ಚಿಪ್ಸ್ ಏನಿದೆ ಅಲ್ಲ ದಪ್ಪ ಬರ್ತಿರ್ಬೇಕು. ಆ ರೀತಿ ಇದ್ದೋದಾದ್ರೆ ಒಂದು 100 ಅಡಿ 200 ಅಡಿ ಟ್ರೈ ಮಾಡಬೇಕು. ಆಗ ನೀರು ಬರೋಂಥ ಚಾನ್ಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಹಸಿಟ್ಟು ಪೌಡ್ರ್ ಬರೋ ಥರ ಇದ್ರೆ 90% ವಾಟರ್ ಬರೋದು ಚಾನ್ಸಸ್ ಇರುತ್ತೆ, 10% ಮಾತ್ರ ಈ ರೀತಿ ನಾವು ಹೇಳ್ತೀವಿ. ಈಗ ನಿಮ್ಮ ದೇವನಹಳ್ಳಿ ಹೊಸಕೋಟೆಯಲ್ಲಿ ಈಗ ಪರಿಸ್ಥಿತಿ ಹೇಗಿದೆ? ಈ ವರ್ಷದ ಬಿಡಿ, ಹಿಂದೆಲ್ಲ ಸರ್ ಇಲ್ಲ ಸರ್, ತುಂಬ ಕಠಿಣವಾಗಿದೆ ಸರ್. ಯಾಕಂದರೆ ಪಾಯಿಂಟ್ ನೋಡುವಾಗ ಭಯ ಆಗುತ್ತಲ್ಲ? ಭಯ ಆಗುತ್ತೆ. ಆಮೇಲೆ ತೋರಿಸ್ತಾರೆ ಅಲ್ಲಿ ಹೇಗೆ ಮಾಡ್ತಾರೆ ಸರ್, ಇಲ್ಲಿ ಕೊಡದೆ 1500 ಫೈಲು, ಇನ್ನು 10 ಅಡಿ ಡಿಫ್ರೆನ್ಸ್ 1500 ಫೈಲು. ಮತ್ತೆ 1 ಎಕರೆ ಜಮೀನಲ್ಲಿ 20 ಬೋರ್ವೆಲ್ ಹಾಕಿರೋರು ವ್ಯಕ್ತಿಗಳಿದ್ದಾರೆ. 1 ಎಕರೆನಲ್ಲಿ. ಯಾವ ಊರಲ್ಲಿ ಅದು ನಮಗೆ ಒಂದು ಜೀವಸಳ್ಳಿ ಪಂಚಾಯತ್ ಅಂತ ಬರುತ್ತೆ ಸರ್. ಯಾವ ತಾಲೂಕು? ಜೀವಸಳ್ಳಿ, ದೇವನಹಳ್ಳಿ ತಾಲೂಕು ಜೀವಸಳ್ಳಿ ಅಂತ ನಾವು ರೀಸೆಂಟಾಗಿ ಪಾಯಿಂಟ್ ಮಾಡಿದ್ದೀನಿ. ಸುಮಾರು 18 ಬೋರ್ವೆಲ್ ಫೈಲ್ ಆಗಿದೆ ಸರ್. 10 ವರ್ಷದಿಂದ ವರ್ಷ 1-2 ವರ್ಷಕ್ಕೆ ಹಾಕ್ಸ್ತಾನೆ ಇದ್ದಾರೆ. ನಮ್ಮ CO ಸಾಹೇಬರು ಯಾರು ಬಂದರು ಅವರೆಲ್ಲ ತುಂಬ ವಿಲೇಜಲ್ಲಿ ತುಂಬ ಪ್ರಾಬ್ಲಮ್ಯಾಟಿಕ್ ಇದೆ ಅಂತೇಳಿ ಬಂದವರೆಲ್ಲ ಬೋರು ನೀರು ಕೊಡಲೇಬೇಕು ಅಂತೇಳಿ ಆ ಊರಿಗೆ ಬೋರ್ವೆಲ್ ಸ್ಯಾಂಕ್ಷನ್ ಮಾಡ್ತಾನೆ ಇದ್ದಾರೆ. ವರ್ಷಕ್ಕೆ 2 ಬೋರ್ ಸ್ಯಾಂಕ್ಷನ್ ಮಾಡ್ತಿದ್ದಾರೆ. 10 ವರ್ಷದಿಂದ ಅವರು ಊರು 1500 1400 ಕೊಡ್ತಿದ್ದಾರೆ ಸರ್. ನಾವು ಬರೋಕ್ಕೆ ಮುಂಚೆ ನೀರು ಬಂದಿಲ್ಲ. ಸೊ ಹಂಗಾಗಿ ಸರ್ ಅಲ್ಲಿ ಇಬ್ಬರು ಮೆಂಬರ್ ಇದ್ದಾರೆ, ಒಂದು 600 ಇಂದ 700 ಜನಸಂಖ್ಯೆ ಇದ್ದಾರೆ. ಸೊ ಮೊನ್ನೆ ನಮ್ಮ ರೇವಣಪ್ಪ ಸರ್ CEO ಅವರು ZP ಇಂದ ನಮ್ಮನ್ನ ಪಾಯಿಂಟ್ ಮಾಡ್ಕೊಡಿ ಅಂತ ಕಳಿಸಿದ್ರು, ಮಾಡ್ಕೊಟ್ಟಿದೀವಿ. 800 ಅಡಿಗೆ ವಾಟರ್ ಸ್ಟಾರ್ಟ್ ಆಯಿತು. 1050 ಅಡಿಗೆ 3 ಇಂಚ್ ಅಷ್ಟು ನೀರು ಬಂದಿದೆ. ಈಗ ಆ ಊರಿನ ಜನ ಹ್ಯಾಪಿ ಆಗಿದ್ದಾರೆ. ಒಂದು 10 ವರ್ಷಕ್ಕೆ 18 ಬೋರ್ ಸ್ಯಾಂಕ್ಷನ್ ಮಾಡಿದ್ವಿ ಸರ್ ಅವ್ರಿಗೆ. 10 ವರ್ಷದಲ್ಲಿ ಈ ಥರ ಹಳ್ಳಿಗಳು ಭಾಳ ಇದೆಯಲ್ಲ ಬೆಂಗಳೂರು ಸುತ್ತಮುತ್ತ? 70% ಇದೆ ಸರ್. ಬೆಂಗಳೂರು ಗ್ರಾಮಾಂತರದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಇದೇ ಸ್ಟೇಟಸ್. ಹೊಸಕೋಟೆ, ದೇವನಹಳ್ಳಿನಲ್ಲಿ 60% ಸಕ್ಸಸ್ ಕೊಟ್ಟರೆ ಅವನು ಗ್ರೇಟ್ ಜಿಯಾಲಜಿಸ್ಟ್, ಒಳ್ಳೆ ಜಿಯಾಲಜಿಸ್ಟ್. ಆ ರೀತಿ ಆಗಿದೆ. 10 ಬೋರ್ ಕೊಟ್ಟರೆ 6 ಬೋರ್ ಪಾಸ್ ಆದರೆ ಒಳ್ಳೆ ಜಿಯಾಲಜಿಸ್ಟ್ ಅಂತ. ಆ ರೀತಿ ಕ್ರಿಟಿಕಲ್ ಕಂಡೀಷನ್ನ ತಂದಿದೆ. ಅಂದರೆ ನೀವು ಹೇಳೋದು 10ಕ್ಕೆ 2 ಪಾಸ್ ಆಗೋದು ಕಷ್ಟ ಅಂತ. ಅಷ್ಟು ಟಫ್ ಇದೆ. ಹೌದು. ಅಂದರೆ ಇಷ್ಟೆಲ್ಲ ಟೆಕ್ನಾಲಜಿ ಇದ್ದು, ಎಕ್ವಿಪ್ಮೆಂಟ್ಸ್ ಇದ್ದು, ಯಾಕಂದರೆ ನಮಗೂ ಚಾಲೆಂಜಸ್ ಇದೆ. ಸರ್ವೆ ಮಾಡಲಿಕ್ಕೆ ಹಳ್ಳಿಗಳಲ್ಲಿ ಇಂಥ ಒಂದು ಗ್ರೌಂಡ್ ಕಂಡೀಷನ್ಸ್ ಸಿಗಲ್ಲ, ಎಲ್ಲ ಕಾಂಕ್ರೀಟ್ ರೋಡ್ಸ್ ಇರ್ತದೆ. ಹೌದು ಸರ್. ಇದ್ರ ಮಧ್ಯದಲ್ಲೂ ಸರ್ವೆ ಮಾಡಿ ರಿಸಲ್ಟ್ಸ್ ತೆಗೆದು ನಾವು ಗ್ಯಾರಂಟಿ ಕೊಡ್ಬೇಕಾದ್ರೆ. ಹೌದು ಸರ್. ಈಗ ನಾವು ಒಂದು ಬೋರ್ ಹಾಕ್ಸೋಣ ಅಂತ ಇರ್ತೀವಿ, ಒಂದೇ ಎಕರೆನಲ್ಲಿ 4-5 ಬೋರ್ ಕೊಟ್ಬಿಟ್ಟಿರ್ತಾರೆ. ಮತ್ತೆ ಇಲ್ಲಿ ಹೊರಿತಾ ಇರ್ತಾರೆ ಬೋರು, ಇನ್ನು ಮತ್ತೆ 100 ಫೀಟ್ ಡಿಸ್ಟೆನ್ಸಲ್ಲಿ ಬೋರ್ ಕೊರಿತಾರೆ. ಒಂದಕ್ಕೊಂದು ಇಂಟರ್ಲಿಂಕ್ ಆಗುತ್ತೆ, ಇದು ಓಡೋದಿಲ್ಲ ಅದು ಓಡೋದಿಲ್ಲ, ಅಕ್ವಿಫರ್ ಡೈವರ್ಷನ್ ಆಗುತ್ತೆ, ಮತ್ತೆ 2 ಬೋರ್ ನಿಂತೋಗ್ತವೆ. ಸೊ ಹೊಸಕೋಟೆ ಮತ್ತು ದೇವನಹಳ್ಳಿ ತುಂಬ ಟಫ್ ಇದೆ ಸರ್. ನಾವೀಗ ಒಂದು 70 to 80% ಸಕ್ಸಸ್ ರೇಟು ಹೊಸಕೋಟೆಯಲ್ಲಿ ಕೊಟ್ಟಿದ್ದೀನಿ, ದೇವನಹಳ್ಳಿನ ಕೊಟ್ಟಿದ್ದೀವಿ. ದೊಡ್ಡಬಳ್ಳಾಪುರ ಮತ್ತು ನೆಲಮಂಗಲ ನಂದೊಂದು 90% ಸಕ್ಸಸ್ ರೇಟ್ ಇದೆ ಸರ್ ಆ ಜಿಲ್ಲೆಯಲ್ಲಿ. ಈ ರೀತಿ ಮಾಡ್ಕೊಂಡು ಈಗ ನಿಮ್ಮ ನೆನಪಲ್ಲಿ ನಮ್ಮ ಇಲಾಖೆಯಿಂದ ಹೈಯೆಸ್ಟ್ ಡೀಪ್ ಅಂದರೆ ಎಷ್ಟು ಅಡಿವರೆಗೆ ಹೋಗಿದ್ದಾರೆ? ಹೈಯೆಸ್ಟ್ ಡೀಪ್ ಸರ್ 1800 ಅಡಿ ಕೊಡ್ತಿದೆ ಸರ್. ಯಾವ ಪಂಚಾಯತ್ ಅದು? ನಮ್ಮ ದೇವನಹಳ್ಳಿ ತಾಲೂಕಲ್ಲೇ ದಿಲೀಪ್ ಬಿಲ್ಡ್ಕಾನ್ ಅಂತ ಒಂದು ರೋಡ್ ಕನ್ಸ್ಟ್ರಕ್ಷನ್ ನಡೀತಿದೆ. ಆ ಕಂಪ್ನಿಯವರು 1800 ಅಡಿ ನಮ್ಮ ಹತ್ರ ಬೋರ್ವೆಲ್ ಪರ್ಮಿಷನ್ ತೊಗೊಂಡು 1800 ಅಡಿ ಕೊಡಿಸಿದ್ದಾರೆ ಸರ್. ನೀರು 1700 ಅಡಿ ಸ್ವಲ್ಪ ಬಂದಿದೆ ಸರ್, ಸ್ವಲ್ಪ 1 ಇಂಚ್ ಅಷ್ಟೇ ಬಂದಿದೆ. ಓಕೆ. ಹಾಗಾಗಿ ಅದೇನು ಅಪಾರ್ಟ್ಮೆಂಟ್ಗೆ ಏನಕ್ಕೆ? ಅಲ್ಲ ಸರ್, ರೋಡ್ ಕನ್ಸ್ಟ್ರಕ್ಷನ್ಗೆ, ಲೇಬರ್ಸ್ಗೆ ಇವ್ರಿಗೆ ಯೂಸ್ ಮಾಡ್ತಾರೆ. 1800 ಅಡಿ. ಹೌದು ಸರ್. ಎಷ್ಟು ಬಿಲ್ ಆಗಿರ್ಬೋದು ನಿಮ್ಮ ಪ್ರಕಾರ? ಸುಮಾರು ಸರ್ ಒಂದು 8 ಲಕ್ಷ ತನಕ. 8 ಲಕ್ಷ. ಸಪೋಸ್ ಅದು ಗೌರ್ಮೆಂಟ್ದೇ ಬರೋದ್ರೆ ಹೆಸರು ರೇಟ್ ಪ್ರಕಾರ ಸ್ವಲ್ಪ ಇನ್ನೊಂದು ಈ ಥರದಲ್ಲಿ ಆದರೆ ಹೆಂಗೆ ಇದು
ಥರ ಬೆಂಗಳೂರಿನ ಕತೆ ಹೆಂಗೆ? ಬೆಂಗಳೂರು ನಗರಕ್ಕಂತೂ ಹೆಂಗೋ ಕಾವೇರಿ ನೀರು ಬಂದಿದೆ, ಅವ್ರದ್ದು ಕಷ್ಟಗಳು ದೇವರಿಗೆ ಗೊತ್ತು. ಹೌದು ಸರ್. ಗ್ರಾಮಾಂತರ ಪ್ರದೇಶದಲ್ಲಂತೂ ತುಂಬ ಟಾಸ್ಕ್ ಅಲ್ಲ? ತುಂಬ ಟಾಸ್ಕ್ ಇದೆ ಸರ್. HN ಪ್ರಯತ್ನ ಮಾಡ್ತಿದ್ದಾರೆ, ಎತ್ತಿನೊಳೆ ಬರಬೇಕಂತ ಮಾಡ್ತಿದ್ದಾರೆ. ಸೊ ಇದೆಲ್ಲ ಪ್ರಯತ್ನ ಮಾಡಬೇಕು. ಅದಕ್ಕೆ ಮುಂಚೆಯಾಗಿ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಂಪಲ್ಸರಿ ಮಾಡ್ಕೊಳ್ಳೇಬೇಕು. ಅದ್ರ ಬಗ್ಗೆ ನಾವು CO ಸರ್ ಹತ್ರ ಪಾಪ DC ಸರ್ ಆಗಿರ್ಬೋದು, CO ಸರ್ ಆಗಿರ್ಬೋದು, ಅಟಲ್ ಭುಜಲ್ ಯೋಜನೆ ಅಂತ, ಜಲಶಕ್ತಿ ಅಭಿಯಾನ ಅಂತ, ಹಾರ್ಟಿಕಲ್ಚರ್ ಅವ್ರಿಗೆ ಎಲ್ಲಾನು ಇಂಗು ಗುಂಡಿ ಮಾಡಿಸ್ಬೇಕಂತ ಪ್ಲಾನ್ ನಡೀತಿದ್ದಾವೆ. ಇನ್ನು ಸ್ವಲ್ಪ ತ್ವರಿತವಾಗಿ ಪ್ರೋಗ್ರೆಸ್ ಆದರೆ ನಿಮ್ಮಂಥ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇಂಗು ಗುಂಡಿ ಮಾಡಿಸೋದ್ರಿಂದ ನಮಗೆ ಮತ್ತು ಜನಕ್ಕೆ, ಆ ಜಿಲ್ಲೆಗೆ ಅನುಕೂಲ ಆಗುತ್ತೆ. ಆ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ರೆ ನಮಗೂ ಒಂದು ಹೆಸರು ಬರುತ್ತೆ. ಸೊ ಇದನ್ನು ಅತಿ ಬೇಗ ಮಾಡಿದ್ರೆ ಒಳ್ಳೆಯದು. ಓಕೆ. ಈ ಥರ ನಮ್ಮ ಇಲಾಖೆಗಳಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ನಮ್ಮ ಅಂತರ್ಜಲ ಇದರಿಂದ? ಅಂತರ್ಜಲದಿಂದ ಸರ್ ನಮಗೆ ಈಗ ಒಂದು ರೈತರಿಗೆ ಪಾಯಿಂಟ್ ಮಾಡಿಕೊಡುವಂಥದ್ದು ಒಂದು ಕೆಲಸ ಆಗುತ್ತೆ. ಹೌದು ಸರ್. ಸೈಂಟಿಫಿಕ್ ಆಗಿ ಈಗ ನಮಗೆ ಫೀಸ್ ಕೊಡಬೇಕಾ? ಖಾಸಗಿ ರೈತ ಅತಿ ಕಮ್ಮಿ ರೇಟಿಂದ ಇರುತ್ತೆ ಸರ್. ನಮಗೆ ನಮ್ಮ ಇಲಾಖೆನಲ್ಲಿ ಬಂದು ಒಂದು 101 ಗ್ರಾಮ ಪಂಚಾಯತಿ ಇದೆ ಸರ್. ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 101 ಗ್ರಾಮ ಪಂಚಾಯತಿ ಇದೆ. ಆ 101 ಗ್ರಾಮ ಪಂಚಾಯತಿನಲ್ಲೂ ಒಂದೊಂದು ಬೋರು ಅಧ್ಯಯನ ಕೊಳವೆಬಾವಿ ಅಂತ ಕೊಡಿಸಿದ್ದಾರೆ ಸರ್ ಇಲಾಖೆಯಿಂದ. ಅಬ್ಸರ್ವೇಷನ್ ವೆಲ್ಸ್, OBWells ಅಂತ ಕರಿತೀವಿ, ಅಬ್ಸರ್ವೇಷನ್ ಬೋರ್ವೆಲ್ಸ್ ಅಂತ ಕರಿತೀವಿ. ಅದಕ್ಕೆ ಮೋಟರ್ ಏನು ಇನ್ಸ್ಟಾಲ್ ಮಾಡೋದಿಲ್ಲ, ಇರ್ತದೆ, ಮೇಲೆ ಕ್ಯಾಪ್ ಹಾಕಿ ಸೀಲ್ ಆಗಿರ್ತದೆ, ನಿಮಗೆ ಮಾತ್ರ ಅದನ್ನ ಬಿಚ್ಚಲಿಕ್ಕೆ. ಹೌದು ಸರ್. 1 ಮೀಟರ್ ಕಟ್ಟೆ ಕಟ್ಟಿರ್ತೀವಿ, ಒಂದು ಸೇಫ್ಟಿ ಬಾಕ್ಸ್ ಕೊಟ್ಟಿರ್ತೀವಿ, ಯಾರು ಕಲ್ಲು ಮಣ್ಣು ಏನು ಹಾಕಬಾರ್ದು ಅಂತ. ಆ ಬಾಕ್ಸಲ್ಲಿ ನಾವು ಸ್ಟಾಟಿಕ್ ವಾಟರ್ ಲೆವೆಲ್ ಅಂದರೆ ಸ್ಟಾಟಿಕ್ ಸ್ಟೋರೇಜ್ ವಾಟರ್ ಲೆವೆಲ್ ಒಂದು ತಿಂಗಳಿಗೆ ಏರಿಕೆ ಆಗ್ತಿದೆ ಇಳಿಕೆ ಆಗ್ತಿದೆ ಅಂತ ಅದನ್ನು ಮೆಜರ್ ಮಾಡ್ತೀವಿ. ಈಗಿನ ಟೆಕ್ನಾಲಜಿ ಸ್ವಲ್ಪ ಮುಂದೆ ಹೋಗಿದೆ. ಫಿಸಿಯೋಮೀಟರ್ ಅಂತ ಇನ್ಸ್ಟಾಲ್ ಮಾಡ್ತಿದ್ದಾರೆ ನಮ್ಮ ಡೈರೆಕ್ಟರ್ ಸರ್, ನಮ್ಮ ಡಿಜಿಟಲ್ ಅವರು. ಪ್ರತಿ ಒಂದು 6 ಗಂಟೆಗೆ ಒಂದ್ಸರಿ ಅದು ನಮ್ಮ ಸಾಫ್ಟ್ವೇರ್ಗೆ ರೀಡಿಂಗ್ ಕಳಿಸ್ಬಿಡುತ್ತೆ. ಪ್ರತಿ 6 ಗಂಟೆಗೆ ಫ್ಲಕ್ಚುಯೇಷನ್ಸ್ ಏರಿಕೆ ಆಗ್ತಿದೆ ಇಳಿಕೆ ಆಗ್ತಿದೆ ಅಂತ ರೀಡಿಂಗ್ ಕಳಿಸ್ಬಿಡುತ್ತೆ. ಆಮೇಲೆ ನಮ್ಮ ಇಲಾಖೆಯಲ್ಲಿ ನಮಗೆ ರೈತರಿಗೆ ಫಾರ್ಮ್ ರಿಜಿಸ್ಟ್ರೇಷನ್ ಫಾರ್ಮ್ ಕೊಡ್ತಾರೆ. ರೈತರಿಗೆ ಬರೀ 500 ರೂಪಾಯಿ ಫೀಸ್ ಇರುತ್ತೆ. 500 ರೂಪಾಯಿ ಫೀಸನ್ನು ಕಟ್ಟಿದ್ರೆ ನಮಗೆ ಜಲ್ದಿಷ್ಟು ಹೋಗಿ ಅಲ್ಲಿ ರೈತರಿಗೆ ಪಾಯಿಂಟ್ ಮಾಡ್ಕೊಂಡ್ಬರ್ತಾರೆ. ಜಿಯೋ ಫಿಸಿಕಲ್ ಸರ್ವೆ ಈ ಥರ ಬೇಕಾದರೆ 2050 ರೂಪಾಯಿ ಫೀಸ್ ಇರುತ್ತೆ. ಇದನ್ನು ಕಟ್ಟಿದಾಗ ಈ ರೀತಿ ಇನ್ಸ್ಟ್ರೂಮೆಂಟ್ ತೊಗೊಂಡೋಗಿ ರೈತರಿಗೆ ಪಾಯಿಂಟ್ ಸಹ ಮಾಡಿಕೊಡ್ತೀವಿ. ಈ ರೀತಿ ಅವ್ರು ಅಪ್ಲೈ ಮಾಡಿ ಮಾಡಿಸ್ಕೋಬೋದು. ಇದು ಸೌಲಭ್ಯ ಇದೆ. ಆಮೇಲೆ ಎಲ್ಲ ಇಂಡಸ್ಟ್ರಿಗೂ ಸಹ ತುಂಬ ಸ್ಟ್ರಿಕ್ಟಾಗಿ ನೀರು ಕಮ್ಮಿ ಯೂಸ್ ಮಾಡಬೇಕು, ನೀವು ಮಳೆಗೆ ಇಂಗು ಗುಂಡಿ ಮಾಡಿಸ್ಲೇಬೇಕಂತೇಳಿ NOC ಇಂಗು ಗುಂಡಿ ಯಾರು ಮಾಡಿಲ್ಲೋ ಅವ್ರಿಗೆ NOCನೇ ಕೊಡ್ತಿಲ್ಲ. ಈ ರೀತಿ ಸ್ಟ್ರಿಕ್ಟಾಗಿ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಆಗೋ ಮಟ್ಟಕ್ಕೆ ಬರ್ತಿದೆ. ಇದನ್ನು ಇನ್ನೂ ಮುಂದಿನ ಇಂಪ್ಲಿಮೆಂಟ್ ಮಾಡಬೇಕು ಸರ್. ಆ ರೀತಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರೆ ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗ ವೆಸ್ಟ್ ನಂಬರ್ 2 ಈಗ ಪಾಯಿಂಟ್ ನೋಡಿದಲ್ಲ, ಅದ್ರದ್ದು ಡೇಟಾ ಕಲೆಕ್ಟ್ ಮಾಡ್ಕೊಂಡಿದ್ವಿ. ಎಲ್ಲ ಅಪ್ ಟು 110 ಮೀಟರ್ಸ್ವರೆಗೂ ಡೇಟಾ ನಿಮ್ಮ ಕಡೆ ಇದೆ. ಇದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಮಾಡ್ತಾ ಬನ್ನಿ ಸರ್. ಪಾಯಿಂಟ್ ನಂಬರ್ 2ನಲ್ಲಿ ವೆಸ್ಟ್ ನಂಬರ್ 2 ವರ್ಟಿಕಲ್ ಎಲೆಕ್ಟ್ರಿಕಲ್ ಸೌಂಡಿಂಗ್ 2 ಮಾಡಿರೋದ್ರ ನಮಗೆ ಈಗ 110 ಮೀಟರ್ ತನಕ ಮಾಡ್ಕೊಂಡಿದ್ವಿ ಪ್ರೋಬಿಂಗ್. ನಮಗೆ ಫ್ರಾಕ್ಚರ್ಸ್ ವೀಕ್ ಝೋನ್ ಎಲ್ಲಿ ಐಡೆಂಟಿಫೈ ಆಗಿರೋದು ಅಂದರೆ ನಿಮಗೆ ಇಲ್ಲಿ ಅಪರೆಂಟ್ ರೆಸಿಸ್ಟಿವಿಟಿ ತೋರಿಸ್ತೀವಿ ನಿಮಗೆ. ನಮಗೆ 35ರಿಂದ 40 ಮೀಟರಲ್ಲಿ ಒಂದು ವೀಕ್ ಝೋನ್ ಐಡೆಂಟಿಫೈ ಆಗಿದೆ. ಇಲ್ಲಿ ನೋಡಿ 35 ಮೀಟರಲ್ಲಿ 48 ಪಾಯಿಂಟ್ ಸಮಥಿಂಗ್ ಬಂದಿದೆ. 40 ಮೀಟರ್ 49 ಬಂದಿದೆ. ಆಲ್ಮೋಸ್ಟ್ 1 ಡಿಫ್ರೆನ್ಸ್ ಇದೆ. ಹಾಗಾಗಿ ಇದು ಫೇವರಬಲ್ ಆಗಿದೆ. ನೆಕ್ಸ್ಟ್ ಇಲ್ಲೂ ಸಹ ಕಂಟಿನ್ಯೂ ಆಗ್ತಾ ಇದೆ. ಎಸ್ಪೆಷಲಿ 50 ಮೀಟರ್ಲಿ 49, 44 ಅಷ್ಟು ಡೌನ್ ಆಯಿತು. ಆಲ್ಮೋಸ್ಟ್ 5 ಸಮಥಿಂಗ್ ಡಿಜಿಟ್ ಸಮಥಿಂಗ್ ಕಡಿಮೆ ಆಗಿದೆ. ಈ ಥರ ನೋಡುವಾಗ ನೆಕ್ಸ್ಟ್ 1 ಮೋರ್ ಗ್ಯಾಪ್ ಮತ್ತೆ ನಮಗೆ ಇನ್ನರ್ ಚೇಂಜ್ ಮಾಡ್ಕೊಳ್ತೀವಿ ಪೊಟೆನ್ಷಿಯಲ್. ಸೊ ಹಾಗೆ 56 ಆಯಿತು, ರೈಸ್ ಆಗ್ತಾ ಅವರೇಜ್ ತೊಗೊಳ್ಬೇಕು. ಇವೆರಡು ಅವರೇಜ್ ತೊಗೊಳ್ಬೇಕು. ಮತ್ತೆ 56 ಆಯಿತು, 53, 51. ಸೊ ಸೇಮ್ ಬಂತು 51, 53, 53, 51 ಸೇಮ್ ಬಂದಾಗ ನಿಮಗೆ ಆಲ್ಮೋಸ್ಟ್ 70 ಮೀಟರ್ಗೆ ನಮಗೆ ಇನ್ನೊಂದು ವೀಕ್ ಝೋನು ಐಡೆಂಟಿಫೈ ಆಗಿದೆ ಸರ್. ಅದೇ ರೀತಿ ಮತ್ತೆ ಇನ್ನು ಡೆಪ್ತನ್ನು ಹೋದಾಗ 48, 46, 48. ಸೊ ನಮಗೆ ಮತ್ತೆ 48, 46, 48 ಸೇಮ್ ಬಂದಾಗ ಡಿಫ್ಲೆಕ್ಷನ್ ಕಮ್ಮಿ ಆಯಿತು. ಇಲ್ಲಿ ವೀಕ್ ಝೋನ್ ಬರುತ್ತೆ. ಸೊ ಮತ್ತೆ ಹಾಗೆ ಕಂಟಿನ್ಯೂ ಮಾಡಿದ್ವಿ. ಸೇಮ್ ಬಂದಿದ್ರಿಂದ ಅಲ್ಲೇ ಸ್ಟಾಪ್ ಮಾಡಿದ್ವಿ. ಸೊ ನಮಗೆ ಇಲ್ಲಿ 3 ವೀಕ್ ಝೋನ್ ಕಡೆ ಈ ಒಂದು ಪಾಯಿಂಟ್ ವೆಸ್ಟ್ ನಂಬರ್ 2 ಈಗ ನೋಡಿದಂಥ ಪಾಯಿಂಟ್ ನಂಬರ್ 2ನಲ್ಲಿ 3 ಕಡೆ ನಮಗೆ ಅಕ್ಯುಫರ್ ಸಿಂಟಮ್ಸ್ ಎಲ್ಲ ಸಿಂಟಮ್ಸ್ ಇದೆ ಅಂತ ಕಂಡು ಬಂದಿದೆ. ಬಟ್ ಅದ್ರ ಬಗ್ಗೆ ನಾವು ಎಲ್ಲ ಆದ ನಂತರ ಅಷ್ಟು ಇಡೀ ಟೆರೆಲ್ ಒಂದು 20-30 ಪಾಯಿಂಟ್ಸ್ ಎಲ್ಲ ಮಾಡಿ ಆದ ನಂತರ ಎಲ್ಲಿ ನಮಗೆ ಫಿಸಿಬಲ್ ಇದೆ, ಯಾವ ಪಾಯಿಂಟ್ ಹಾಕ್ಸ್ಬೇಕು, ರ್ಯಾಂಕ್ ವೈಸ್ ಯಾವುದು ಬೆಸ್ಟ್ ಅನ್ನೋದ್ರ ಬಗ್ಗೆ ನಂತರ ನಾವು ತೀರ್ಮಾನ ಮಾಡಿ ಅವ್ರಿಗೆ ಒಂದು ವರದಿ ಕೊಡುವಂಥದ್ದನ್ನ ನಾವು ಮಾಡ್ತಾ ಬರ್ತೀವಿ. ಈ ಡೇಟಾನ ನಾವು ಇದಕ್ಕೆ ಗ್ರಾಫ್ ಹಾಕ್ತೀವಿ ಸರ್. ಗ್ರಾಫ್ ಪ್ಲಾಟ್ ಮಾಡ್ತೀವಿ. ಗ್ರಾಫ್ ಪ್ಲಾಟ್ ಮಾಡಿ ನಮಗೆ ಆಗ ಗೊತ್ತಾಗುತ್ತೆ ಸರ್ ಸಾಯಿಲ್ ಬೆಡ್ ಎಷ್ಟಿದೆ, ವೆದರ್ ಝೋನ್ ಎಷ್ಟಿದೆ ಅಂತೇಳಿ ಐಡೆಂಟಿಫೈ ಮಾಡಿ ವೀಕ್ ಝೋನ್ ಮಾಡಿ ನಾವು ಕೊಡ್ತೀವಿ ಸರ್ ಇದನ್ನು. ಸೊ ರ್ಯಾಂಕ್ ವೈಸು ನೀವು ಹೇಳಿದಾಗೆ ರ್ಯಾಂಕ್ ವೈಸು ಒಂದು 25-30 ಪಾಯಿಂಟ್ಸ್ ಮಾಡಿಕೊಂಡು ಕೊಡ್ತೀವಿ ಸರ್. ಇದರಿಂದ ನಮ್ಗೆ ಆಮೇಲೆ ಡಿಸೈಡ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಕೊಣಗಟ್ಟನೆ. ಮತ್ತೆ ಇದು ಹಾಕೊಂಡ್ಬೇಡಿ, ಮೋಟ್ರ್ ಹಾಕೊಂಡ್ಬೇಡಿ ಇದಕ್ಕೆ, DC ಆಫೀಸ್ಗಿದು. ಹಾಂ